ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದಾನೆ, ಸ್ವಾಗತ ಬಯಸ್ತಾ ಇದ್ದಾನೆ. ಸೊ ಈ ದಿನ ದೇವರಾತ್ಮನು ನಮ್ಮ ಜೊತೆ ಮಾತನಾಡುವಂಥ ವಾಕ್ಯ ಏನು ಅಂತಂದ್ರೆ, ನಮ್ಮಲ್ಲಿ ಅನೇಕರಲ್ಲಿ ಕಾಡುವಂಥ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ. ನಾನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾಕೋ ದೇವರು ನನಗೆ ಉತ್ತರ ಕೊಡ್ತಾ ಇಲ್ಲ. ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲದೆ ಇರೋದಕ್ಕೆ ನಾನಾ ಕಾರಣಗಳಿದಾವೆ. ವಾಕ್ಯದಲ್ಲಿ ನೋಡ್ತವೆ, ದೇವರು ನೀವು ಮೊರೆ ಇಡುವಾಗ ನಾನು ನಿಮ್ಗೆ ಹತ್ತಿರವಾಗಿರ್ತೇನೆ, ನಾನು ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿಸ್ಕೊಳ್ತೇನೆ ಅಂತೇಳಿ ದೇವರು ಅಂತಾರೆ. ಅಂದ್ರೆ ತಂದೆ ಪ್ರೀತಿ ಅದು, ಪ್ರಾರ್ಥನೆ ಕೇಳಿಸಿಕೊಳ್ಳುವಂಥ ಪ್ರೀತಿ ಅದು. ಆದರೆ ನಮ್ಮಲ್ಲಿ ಅನೇಕರ ಪ್ರಾರ್ಥನೆಗಳು ದೇವರು ಕೇಳ್ತಾ ಇಲ್ಲ. ಸೊ ದೇವರು ಒಂದು ವೇಳೆ ಉತ್ತರ ಕೊಟ್ಟರೆ ಹೇಗಿರ್ತವೆ ಅಂತೇಳಿ ನಾವೆಲ್ಲ ಭಾಳ ಸಾರಿ ವಾಕ್ಯ ಕೇಳಿರ್ತವೆ. ದೇವರು ಕೆಲವೊಂದು ಸರಿ ಉತ್ತರನ ತಡ ಮಾಡಿ ಕೊಡ್ತಾನೆ, ಕೆಲವು ಉತ್ತರಗಳನ್ನ ನೋ ಅಂತ ಹೇಳ್ತಾನೆ, ಕೆಲವು ಉತ್ತರಗಳಿಗೆ ಎಸ್ ಅಂತ ಹೇಳ್ತಾನೆ. ಇದೆಲ್ಲ ಸಾಮಾನ್ಯವಾಗಿ ನಮ್ಮ ಸೇವೆಯಲ್ಲಿ ಸೇವಕರುಗಳ ಬಾಯಲ್ಲಿ ಕೇಳಿರ್ತವೆ. ಆದರೆ ಕೆಲವು ಪ್ರಾರ್ಥನೆಗಳನ್ನು ದೇವರು ಕೇಳೋದೇ ಇಲ್ಲ. ನೀನು ಎಷ್ಟೇ ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಯಾವಾಗ? ವಾಕ್ಯದಲ್ಲಿ ಕೆಲವು ವಿಷಯಗಳು ನಿಮಗೆ ತೋರಿಸ್ತಾನೆ. ಈ ಮನಸ್ಥಿತಿ ನಮ್ಮಲ್ಲಿದ್ದಾಗ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಕಿವಿಗೊಡೋದಿಲ್ಲ. ಒಂದನೇದು ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ದೇವಾಲಯಕ್ಕೆ ಪ್ರಾರ್ಥನೆ ಮಾಡೋದಕ್ಕಾಗಿ ಒಬ್ಬ ಫರಿಸಾಯನು ಮತ್ತು ಸುಂಕದವನು ಹೋದರು. ಫರಿಸಾಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನು ಅಂತಂತಂದ್ರೆ, ನಾನು ಸುಲುಕೊಳ್ಳುವವನು, ಅನ್ಯಾಯಗಾರನು, ಆದರ ಮಾಡುವವನು ಆಗಿರುವ ಉಳಿದ ಜನರಂತೆ ನಾನಲ್ಲ, ಅಲ್ಲಿ ಕುಂತರು ಸುಂಕದವನಿಗಂತ ಕೂಡ ನಾನಲ್ಲ, ವಾರಕ್ಕೆ 2 ಹೊತ್ತು ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10ರಲ್ಲಿ 1 ಪಾಲು ಕೊಡ್ತಾನೆ. ಈ ಥರ ಪ್ರಾರ್ಥನೆ ಒಂದು. ಸುಂಕದವೊಂದು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದಂತೆ ಎದೆ ಬಡ್ಕೊಂಡು, ಸ್ವಾಮಿ ನಾನೊಬ್ಬ ಪಾಪಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯದಲ್ಲಿ ಸುಂಕದ ಪ್ರಾರ್ಥನೆ ದೇವರು ಕೇಳಿದ್ದು, ಆದರೆ ಫರಿಸಾಯನ ಪ್ರಾರ್ಥನೆ ಕೇಳಿಲ್ಲ. ಫರಿಸಾಯನ ಪ್ರಾರ್ಥನೆ ಯಾಕೆ ಕೇಳಿಲ್ಲ ಅಂತಂದ್ರೆ, 9ನೇ ವಚನ ಸ್ಪಷ್ಟವಾಗಿ ಬರೆದಿದೆ, ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನ ಉದಾಸೀನ ಮಾಡುವಂಥವನು ಇವನು. ಅದಕ್ಕೆ ಸಾಮ್ಯವನ್ನು ದೇವರು ಹೇಳಿದ್ದು. ಅಂದ್ರೆ ನನ್ನಲ್ಲಿನೇ ನೀತಿ ಇದೆ, ನನ್ನಲ್ಲಿನೇ ಪರಿಶುದ್ಧತೆ ಇದೆ, ನನಗೆ ಭಾಷೆಗಳಿದಾವೆ, ನಾನೇ ಅನ್ಯ ಭಾಷೆ ಮಾತಾಡ್ತಾನೆ, ನನಗೆ ವರಗಳಿದ್ದಾವೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ನಾನು ಚೆನ್ನಾಗಿ ಓದಿದ್ದಾನೆ, ನಾನು ಓದಿ ಪ್ರಾರ್ಥನೆ ಮಾಡುವಾಗ 1-4 ಇಂಗ್ಲೀಷ್ ಮಾತಾಡ್ತಾನೆ, ಕೆಲವು ವಾಕ್ಯದ ಏನಂತಾರೆ ಪದ ಪ್ರಯೋಗ ಮಾಡ್ತಾನೆ, ಅದರಿಂದಾಗಿ ನನ್ನ ಪ್ರಾರ್ಥನೆ ಕೇಳ್ತಾನೆ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ. ಬೇರೆಯವ್ರನ್ನ ಯಾವನೋ ಬಡವ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅನ್ಎಜುಕೇಟೆಡ್ ಪ್ರಾರ್ಥನೆ ಮಾಡ್ತಾ ಇದ್ರೆ, ಅವನಿಗೆ ನಾಲಿಗೆ ತಿರುಗೋದಿಲ್ಲ, ಏನೊಂದೆರಡು ಮಾತು ಹೇಳಕ್ ಬರೋದಿಲ್ಲ, ಅಪ್ಪ ದೇವರೇ ಅಂತಿರ್ತಾನೆ, ಕನ್ನಡ ಹೇಗ್ ಬೇಕಾ ಹಾಗೆ ಮಾತಾಡ್ತಾ ಇರ್ತಾನೆ. ಅವನನ್ನ ನೋಡಿ ಅಯ್ಯೋ ಇವನೇನು ಪ್ರಾರ್ಥನೆ ಮಾಡ್ತಾನೆ ಅಂತ ನೀನು ಉದಾಸೀನ ಮಾಡ್ತಾ ಇದೀಯ ತಾನೆ, ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ ಅಂತ ವಾಕ್ಯದಲ್ಲಿ ಹೇಳುತ್ತೆ. ಇನ್ನೊಬ್ಬರನ್ನ ನೋಡಿ ಆತ್ಮೀಕವಾಗಿ ಅವರನ್ನ ನೆಗ್ಲೆಕ್ಟ್ ಮಾಡಿ, ನಿರ್ಲಕ್ಷ್ಯ ಮಾಡಿ, ಉದಾಸೀನ ತೆಗೆದುಹಾಕಿ ನಾನೇ ಶ್ರೇಷ್ಠ ಅಂತೇಳಿ ಹೆಚ್ಚಿಸಿಕೊಳ್ಳುವ ಮನಸ್ಸಿನಿಂದ ಮಾಡೋ ಪ್ರಾರ್ಥನೆ ವೇಸ್ಟ್. ನಾವು ಅನೇಕ ಸಾರಿ ಸೇವಕರುಗಳಾಗಿರುವಂಥ ನಾವು, ವಿಶ್ವಾಸಿಗಳಾಗಿರುವಂಥ ನಾವು, ನನಗೆ ಚೆನ್ನಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರುತ್ತೆ. ಯಾರಾದರೂ ಪಾಪ ಸಭೆಯಲ್ಲಿ ಒಬ್ಬರು ಬಂದು ಕೇಳ್ತಾರೆ, ಅಕ್ಕ ಸ್ವಲ್ಪ ಪ್ರಾರ್ಥನೆ ಮಾಡೋದು ಹೇಳ್ಕೊಡಕ್ಕ ನನಗೆ ಗೊತ್ತಿಲ್ಲ ಅಂದರೆ, ಅದು ಕೂಡ ಗೊತ್ತಿಲ್ಲ ನಿನಗೆ. ಅಣ್ಣ ಸ್ವಲ್ಪ ಪ್ರಾರ್ಥನೆ ಮಾಡೋದು ಕಲಿಸು, ಅದು ಕೂಡ ಇನ್ನೂ ಬರಲ್ಲ ನಿನಗೆ, ಇಷ್ಟು ವರ್ಷ ಚರ್ಚಿಗೆ ಬರೋಕ್ಕೆ. ಪ್ರಾರ್ಥನೆ ನಮ್ಮ ಹೃದಯಗಳನ್ನ ತೆರೆದು ದೇವರ ಜೊತೆ ಮುಖಾಮುಖಿಯಾಗಿ ಅಥವಾ ಆತನನ್ನ ಮುಖವನ್ನು ನಿರೀಕ್ಷಿಸುತ್ತಾ ಮಾತಾಡೋ ಸಿಂಪಲ್ ಮಾತುಗಳೇ ಪ್ರಾರ್ಥನೆ.
ಅದಕ್ಕಾಗಿ ಯೇಸು ಕ್ರಿಸ್ತರೇ ಖುದ್ದಾಗಿ ಹೇಳ್ತಿದ್ದಾರೆ, ಇನ್ನೊಬ್ಬರನ್ನ ಉದಾಸೀನ ಮಾಡಿ ಹೆಚ್ಚಿಸಿಕೊಳ್ಳೋ ಮನಸ್ಸಿನಿಂದ ಮಾಡೋ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಒಂದನೇದು, ಹೆಚ್ಚಿಸಿಕೊಂಡು ಮಾಡೋ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಇನ್ನು ಎರಡನೇ ವಿಷಯ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಕೇಳೋದಿಲ್ಲ ದೇವರು. ಸುಮ್ಮನೆ ಬಹಳ ಹೊತ್ತು ಹೇಳಿದ ಮಾತುಗಳನ್ನೇ ಹೇಳ್ಕೊಂಡು ಪ್ರಾರ್ಥನೆ ಮಾಡೋದು ಏನು ತಪ್ಪ? ಇದು ಇಲ್ಲ. ಆದರೆ ಹೇಳಿದ್ದನ್ನೇ ಹೇಳಿ ಸುಮ್ಮನೆ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂದ್ರೆ ಇವನಿಗಿರೋ ಸ್ವಭಾವ ಏನು ಅಂತಂದ್ರೆ ಇನ್ನೊಬ್ಬರನ್ನ ಮೆಚ್ಚಿಸೋ ಸ್ವಭಾವ. ಅಲ್ಲಿ ಹೆಚ್ಚಿಸಿಕೊಳ್ಳೋ ಸ್ವಭಾವ, ಇಲ್ಲಿ ಇವನಿಗೆ ಇನ್ನೊಬ್ಬರನ್ನ ಮೆಚ್ಚಿಸೋ ಸ್ವಭಾವ. ಇದು ಸಾಮಾನ್ಯವಾಗಿ ಸೇವಕರುಗಳಲ್ಲಿ ಜಾಸ್ತಿ ಇರುತ್ತೆ. ಯಾವುದಾದ್ರೂ ಮೀಟಿಂಗ್ಗಳಲ್ಲಿ, ಸ್ಟೇಜ್ಗಳ ಮೇಲೆ ಅಥವಾ ಯಾವುದಾದ್ರೂ ಕೂಟಗಳಲ್ಲಿ ಇಂತಿಂಥ ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡ್ತಾರೆ ಅಂದರೆ ನಮಗೇನಾಗ್ಬಿಡುತ್ತೆ ಅಂತಂದರೆ, ಅಯ್ಯೋ ಕೂತಂಥ ಜನ ಏನು ಅನ್ಕೊಂಡ್ಬಿಡ್ತಾರೋ ನಾನು ಅಂತೇಳಿ ಹೇಳಿದ್ದೇ ಹೇಳಿ ಜನಗಳು ಮೆಚ್ಚೋದಕ್ಕಾಗಿ ದೊಡ್ಡ ದೊಡ್ಡ ಪದ ಪ್ರಯೋಗ ಮಾಡಿ ಸುಮ್ಮನೆ ಅನ್ಯ ಭಾಷೆ ಮಾತಾಡಿ ಭಯಂಕರ ಪ್ರಾರ್ಥನೆ ಮಾಡ್ತೇವೆ ನಾವು. ದೇವ್ರು ಹೇಳ್ತಾನೆ, ನೀನು ಪ್ರಾರ್ಥನೆ ಅಲ್ಲಿಗೆ ಮುಗಿದೋಯ್ತು, ಕೇಳಲ್ಲ. ಅದು ರೂಫ್ ಕೂಡ ದಾಟ್ ಬಂದಿಲ್ಲ, ಅಲ್ಲೇ ಇದೆ. ಸುಮ್ಮನೆ ಬೇರೆಯವ್ರನ್ನ ಮೆಚ್ಚಿಸೋದಕ್ಕಾಗಿ ಮಾಡೋ ಪ್ರಾರ್ಥನೆ, ಮೈಕ್ಗಳು ಹಿಡ್ಕೊಂಡಾಗ, ಸ್ಟೇಜ್ ಮೇಲೆ ಇದ್ದಾಗೆ, ಯಾವುದೋ ಮದುವೆಯಲ್ಲಿ, ಯಾವುದೋ ಒಂದು ಕೂಟದಲ್ಲಿ, ಉಪವಾಸ ಪ್ರಾರ್ಥನೆಗಳಲ್ಲಿ ನಿನಗೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಯಾರೇನು ಅನ್ಕೊಂಡ್ಬಿಡ್ತಾರೋ ಅನ್ಕೋತೋ, ನಾನು ಮಾಮೂಲಾಗಿ ಪ್ರಾರ್ಥನೆ ಮಾಡಿಬಿಟ್ರೆ ಅವ್ರ ಮುಂದೆ ನಾನು ತಡಾಕ ಏನಂತ ತೋರಿಸ್ಬೇಕಂತೇಳಿ ಜೋರ ಪದ ಪ್ರಯೋಗ ಮಾಡಿದ್ದನ್ನೇ ಮಾಡಿ ಸುಮ್ಮನೆ ಹೇಳ್ತಿತ್ತಾನೆ. ಅದು ಪ್ರಾರ್ಥನೆ ಕೇಳೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಜನರ ಮೆಚ್ಚಕ್ಕಾಗಿ ಮಾಡೋ ಪ್ರಾರ್ಥನೆ ಅದು. ಒಂದನೇದು, ಹೆಚ್ಚಿಸಿಕೊಂಡು ಇನ್ನೊಬ್ಬರನ್ನ ನಿರ್ಲಕ್ಷ್ಯ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಕೇಳಲ್ಲ. ಎರಡನೇದು, ಸುಮ್ಮನೆ ಇನ್ನೊಬ್ಬರು ಮೆಚ್ಚಿಸೋದಕ್ಕಾಗಿ ಮಾಡೋ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಆಮೇಲೆ ಯೆಶಾಯ ಗ್ರಂಥದಲ್ಲಿ 59ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದಿದೆ ವಾಕ್ಯ, ಓದೋಣ. ಯೆಶಾಯ 59ನೇ ಅಧ್ಯಾಯ 1ನೇ ವಚನ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ಪಾಪಗಳನ್ನಿಟ್ಟುಕೊಂಡು ಪ್ರಾರ್ಥನೆ ಮಾಡುವವನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಪಾಪಗಳನ್ನು ಮಾಡ್ತಾ ಇರ್ತೇವೆ ನಾವು, ಪ್ರಾರ್ಥನೆ ಮಾಡ್ತೇವೆ, ದೇವರು ಕೇಳೋದಿಲ್ಲ. ದೇವರಿಗೆ ಪರಿಶುದ್ಧವಾದ ಪಾತ್ರೆಯಾಗಿ ನಿನ್ನ ಹೃದಯವನ್ನು ಬದಲಾಯಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಅಪ್ಪಾ ಅಂತ ಕೂಗೋರ್ಬೇಕು. ಪಾಪಗಳನ್ನು ಮುಚ್ಚಿಟ್ಟುಕೊಂಡು ಪ್ರಾರ್ಥನೆ ಮಾಡೋನು ಪ್ರಾರ್ಥನೆ ಕೇಳೋದಿಲ್ಲ. ದೇವರೇ ಹೇಳ್ತಿದ್ದಾನೆ, ನಾನು ನಿನಗೆ ಸ್ವಸ್ಥತೆ ಕೊಡೋದಕ್ಕೆ ಸಿದ್ಧವಾದೆ, ನಾನು ನಿನಗೆ ಬಿಡುಗಡೆ ಕೊಡೋದಕ್ಕೆ ಸಿದ್ಧವಾದೆ. ಆದರೆ ನಿನ್ನ ಪಾಪಗಳ ಅಡ್ಡಿ ಗೋಡೆಗಳಾಗಿ ಬಂದ್ಬಿಟ್ಟಿದ್ದಾವೆ, ನಾನು ಕೇಳಕ್ಕೆ ಆಗ್ತಾ ಇಲ್ಲ. ಯಾರ ಪ್ರಾರ್ಥನೆ ದೇವರು ಕೇಳೋದಿಲ್ಲ? ಪಾಪ ಮಾಡಿ ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಕೇಳಲ್ಲ. ನಮ್ಮ ಸಭೆಯಲ್ಲಿ ಒಬ್ಬ ಸಿಸ್ಟರ್ ಇದ್ರು. ಆ ಅಮ್ಮ ಯಾವಾಗಲೂ ನನ್ನ ಪ್ರಾರ್ಥನೆ ದೇವರು ಕೇಳೋದೇ ಇಲ್ಲ, ನನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ ಬಾಧೆ ಪಡ್ತಾ ಇದ್ಲು. ಒಂದು ಸಾರಿ ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬಂದಾಗ ದೇವರಾತ್ಮ ತೋರಿಸಿದ್ದು, ಈ ಅಮ್ಮ ನಶ್ಯ ತಿಕ್ತಾಳೆ ನೋಡಿ, ನಸ್ಪುಡಿ ನಶ್ಯ. ನಾನು ಹೇಳಿದೆ, ನಿಮ್ಗೇನು ಗೊತ್ತಾಯ್ತು ಪಾಸ್ಟೇ ಅಂತ. ದೇವರಾತ್ಮ ತಿಳಿಸಿದ್ರಮ್ಮ ಅಂದರೆ ಯಾರಿಗೂ ಗೊತ್ತಾಗ್ದಂಗೆ ಅವಾಗ ತಿಕ್ತಾ ಇದ್ದೆ. ಫಸ್ಟು ಪಾಪನ ಬಿಡು, ನಂತರ ದೇವ್ರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಪಾಪಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ದೇವರು ಕೇಳೋದಿಲ್ಲ. ನಂತರ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಇದು ಪ್ರಾರ್ಥನೆ ಕೇಳಿಸಿಕೊಳ್ಳೋದಲ್ಲ, ನಿನ್ನ ಪ್ರಾರ್ಥನೆ ನಿನ್ನ ತಂಟೆಗೆ ಬರೋದಿಲ್ಲ ದೇವರು. ವಾಕ್ಯಾನುಸಾರವಾಗಿ ಜೀವನ ಮಾಡೋಕ್ಕಾಗಲಾರ್ದಂತೆ ಮಾಡೋ ಪ್ರಾರ್ಥನೆಗಳು. ಅದಕ್ಕೆ ದೇವರು ಒಂದು ಸಾರಿ ಹೇಳಿದ್ನು, ಕಾಣಿಕೆಯನ್ನು ತಗೊಂಬಂದು ಆಲಯದಲ್ಲಿ ಸಮರ್ಪಿಸುವಂಥ ಪ್ರೀತಿಯ ಜನರೇ, ನಿಮ್ಮ ಸಹೋದರನ ಮೇಲೆ ನಿಮಗೆ ಏನಾದರೂ ಒಂದು ವೇಳೆ ದ್ವೇಷವಿದ್ದರೆ, ಅಸೂಯೆ ಇದ್ದರೆ ಫಸ್ಟ್ ಅವನ ಕಡೆ ಹೋಗಿ ಸರಿಯಾಗ್ರಿ, ಆಮೇಲೆ ಬಂದು ಒಪ್ಪಿಸ್ರಿ ನಿಮ್ಮ ಕಾಣಿಕೆಯನ್ನು.
ಸೊ ಧರ್ಮೋಪದೇಶದಲ್ಲಿ ಅಂದರೆ ವಾಕ್ಯಾನುಸಾರವಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡಿ ದೇವರಾತ್ಮನ ಸಹಾಯದಿಂದ ಆತನ ಮಾರ್ಗದಲ್ಲಿ ನಡೆದು ಆತನಿಗೆ ಇಷ್ಟವಾಗೋ ರೀತಿಯಲ್ಲಿ ಜೀವಿಸುವುದಕ್ಕೆ ಮನಸ್ಸು ಮಾಡದೆ, ಬೈಬಲ್ ಅಂದರೆ ಕೇರ್ ಮಾಡದೆ, ವಾಕ್ಯಗಳನ್ನು ಕೇರ್ ಮಾಡದಂತೆ, ವಾಕ್ಯಾನುಸಾರವಾದಂಥ ಜೀವಿತ ಇಲ್ಲದಂತೆಯೇ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರ ವಾಕ್ಯದಲ್ಲಿದೆ ಅಸಹ್ಯ. ಅಂದರೆ ನೀನು ಪ್ರಾರ್ಥನೆ ಕೇಳಿಸ್ಕೊಳ್ಳೋದಲ್ಲ, ನಿನ್ನ ಕಡೆನೇ ಬರಲ್ಲ ದೇವರು. ಇದು ಪ್ರಾರ್ಥನೆ. ಯಾಕೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಲ್ಲ ಅಂತೇಳಿ, ಮೊಟ್ಟ ಮೊದಲೇದು ಇನ್ನೊಬ್ಬರನ್ನ ನಿರ್ಲಕ್ಷ್ಯ ಮಾಡಿ ನಾನೇ ಅನ್ನುವಂಥ ಹೆಚ್ಚಿಸಿಕೊಳ್ಳೋ ಸ್ವಭಾವ. ನೆಕ್ಸ್ಟ್ ಇನ್ನೊಬ್ಬರನ್ನ ಮೆಚ್ಚಿಸುವುದಕ್ಕಾಗಿ ಮಾಡೋ ಪ್ರಾರ್ಥನೆ. ನಂತರ ಪಾಪಗಳನ್ನು ಮುಚ್ಚಿಟ್ಟುಕೊಂಡು ಮಾಡೋ ಪ್ರಾರ್ಥನೆ. ವಾಕ್ಯಾನುಸಾರವಾಗಿ ಜೀವಿಸಲಾರದಂತೆ ಮಾಡೋ ಪ್ರಾರ್ಥನೆ. ಇವೆಲ್ಲ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಇನ್ನು ದೇವರು ಯಾರು ಪ್ರಾರ್ಥನೆ ಕೇಳ್ತಾನೆ ಅಂತಂದರೆ, ಇದಕ್ಕೆ ವಿರುದ್ಧವಾಗಿ ನೀನು ಬದುಕು, ತಗ್ಗಿಸಿಕೋ, ದೇವರನ್ನು ಮೆಚ್ಚಿಸುವಂಥ ಪ್ರಯತ್ನ, ಪಾಪಗಳನ್ನು ಬಿಟ್ಟುಬಿಡು, ವಾಕ್ಯಾನುಸಾರವಾದ ಜೀವನ, ಯಥಾರ್ಥವಾಗಿ ಮೊರೆಯಿಡುವವರಿಗೆ ದೇವರು ಹತ್ತಿರವಾಗಿಯೇ ಇದ್ದಾನಂತೇಳಿ ಕೀರ್ತನೆ 144ನೇ ಕೀರ್ತನೆಯಲ್ಲಿ ನೋಡ್ತೇವೆ ನಾವು. ಅದಕ್ಕಾಗಿ ಇವತ್ತು ನಮ್ಮ ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಇಲ್ಲ. ದೇವರಾತ್ಮ ನಮ್ಮ ಜೊತೆ ಮಾತಾಡ್ತದಾನೆ. ಒಂದು ವೇಳೆ ಪ್ರೀತಿಯ ಸಹೋದರ ಆರಾಧನಾ ನಾಯಕರಾಗಿ, ಹಾಡುಗಾರರಾಗಿ, ವಾಕ್ಯ ಪ್ರಸಂಗಿಕರಾಗಿ, ನಂತರ ಸಭೆಯಲ್ಲಿ ಸುವಾರ್ತಿಕರಾಗಿ, ಪ್ರವಾದಿಗಳಾಗಿ ಹೆಚ್ಚಿಸಿಕೊಳ್ಳೋ ಮನಸ್ಸಿದ್ರೆ ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ. ಇನ್ನೊಬ್ಬರು ಉದಾಸೀನ ಮಾಡೋ ಮನಸ್ಸಿದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಸುಮ್ಮನೆ ಇನ್ನೊಬ್ಬರು ಮೆಚ್ಚೋದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳೋದಿಲ್ಲ. ಪಾಪಗಳನ್ನು ಬಚ್ಚಿಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋದಿಲ್ಲ. ವಾಕ್ಯಾನುಸಾರವಾಗಿ ಜೀವನ ಮಾಡದೆ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋದಿಲ್ಲ. ಅದಕ್ಕಾಗಿ ಈ ಕೆಲವು ವಿಷಯಗಳಲ್ಲಿ ಹಂಚಿಕೊಂಡಿರುವಂಥ ಈ ಕೆಲವು ವಿಷಯಗಳಲ್ಲಿ ನಾವಿದ್ದರೆ, ದೇವರೇ ನಮ್ಮನ್ನು ಕ್ಷಮಿಸಪ್ಪ, ನಾನು ಪ್ರಾರ್ಥನೆಯನ್ನು ಕೇಳಬೇಕು, ಇವತ್ತಿಂದ ಬದಲಾಗ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ದೇವರು ಖಂಡಿತ ನಿನ್ನನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.